ನಮಸ್ಕಾರ. ಅಕ್ಯುಪ್ರೆಷರ್ ಥೆರಪಿನಲ್ಲಿ ಇವತ್ತು ಥೈರಾಯ್ಡ್ ಸಮಸ್ಯೆಯನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ಈ ಹೇಳುವ ಒಂದು ರೆಮಿಡಿ ಏನಿದೆಯಲ್ಲ, ಇದು ಥೈರಾಯ್ಡ್ಗೂ ಆಗುತ್ತೆ. ಆಮೇಲೆ ಈ ಕೆಲವರಿಗೆ ಗಂಟಲ ನಂತರ ಏನಾದರೂ ಗಂಟಾಗಿರ್ತಾವೆ ನೋಡಿ, ಅದಕ್ಕೂ ಆಗುತ್ತೆ. ಅಂದರೆ ನಾವು ಏನು ಮಾಡ್ತೀವಿ, ತತ್ವಗಳ ಮೇಲೆ ಟ್ರೀಟ್ಮೆಂಟ್ ಮಾಡ್ತೀವಿ. ಪಂಚತತ್ವಗಳನ್ನು ಕರಿತೀವಲ್ಲ, 5 ಎಲಿಮೆಂಟ್ಸ್ ಅಂತೇಳಿ. ಯಾವ ಜಾಗದಲ್ಲಿ ಪೃಥ್ವಿ ಜಾಸ್ತಿ ಆಗಿದೆ ಆ ಪೃಥ್ವಿನ ಕಡಿಮೆ ಮಾಡ್ತೀವಿ. ಆಕಾಶ ತತ್ವ ಜಾಸ್ತಿ ಆಗಿದ್ರೆ ಆಕಾಶ ತತ್ವನ ಕಡಿಮೆ ಮಾಡ್ತೀವಿ. ಇಲ್ಲಿ ಥೈರಾಯ್ಡಲ್ಲಿ ಕೆಲವ್ರಿಗೆ ಏನಾಗಿರ್ತವೆ, ಥೈರಾಯ್ಡ್ ಗಂಟುಗಳ ಥರ ಆಗಿರ್ತವೆ. ಆ ಗಂಟುಗಳನ್ನ ಕರಗಿಸ್ಲಿಕ್ಕೆ ಏನು ಮಾಡ್ಬೇಕಂದ್ರೆ, ಅಲ್ಲಿ ಪೃಥ್ವಿ ತತ್ವ ಗಂಟು ಜಾಸ್ತಿ ಆಗಿದೆ ಅಂದರೆ ಅದರ ಅರ್ಥ ಏನು, ಅಲ್ಲಿ ಪೃಥ್ವಿ ತತ್ವ ಜಾಸ್ತಿ ಆಗ್ತಾಯಿದೆ. ಆ ಪೃಥ್ವಿ ತತ್ವವನ್ನು ಕಡಿಮೆ ಮಾಡಬೇಕು. ಆ ಕಡಿಮೆ ಮಾಡಬೇಕಂದ್ರೆ ಆ ಪಾಯಿಂಟ್ನಲ್ಲಿ ನೀವೇನು ಮಾಡಬೇಕಂದ್ರೆ, ಒಂದು ಪೃಥ್ವಿ ತತ್ವ ಕಡಿಮೆ ಮಾಡೋದು ಆರೆಂಜ್ ಕಲರ್. ಪೃಥ್ವಿ ತತ್ವದ ಕಲರ್ ಬಂದು ಎಲ್ಲೋ, ಅದು 25 ಮಾಡೋದು. ಅದನ್ನು ಕಡಿಮೆ ಮಾಡಬೇಕಂದ್ರೆ ಆರೆಂಜ್. ಇಲ್ಲಿ ನೋಡಿ, ನಿಮಗೆ ಗಂಟಲಿನ ಭಾಗದಲ್ಲಿ ಇಲ್ಲಿ ಥೈರಾಯ್ಡ್ ಇಲ್ಲಿ ಬರ್ತದೆ ನೋಡಿ. ನೀವು ಸುಜೋಗ್ ಥೆರಪಿ ಪಾಯಿಂಟ್ಸಲ್ಲಿ ನೋಡಿ, ಈ ಭಾಗ ಇಲ್ಲಿದೆಯಲ್ಲ, ಈ ಏನು ಗೆರೆ ಬರ್ತಲ್ಲ, ಈ ಗೆರೆಯಿಂದ ಕೆಳಗಡೆ ನೋಡಿ, ಈ ಭಾಗದಲ್ಲಿ ಇಲ್ಲಿ ಈ ಥೈರಾಯ್ಡ್ ಗಂಟುಗಳಾಗಿದ್ರೆ ಇಲ್ಲಿ ಆರೆಂಜ್ ಕಲರ್ ಈ ಥರ ಹಾಕಿ, ಈ ಥರ ರೌಂಡ್ ಆಗಿ ಈ ಥರ ಆರೆಂಜ್ ಕಲರ್ ಡೈಲಿ ಒಂದು 3 to 4 hours ಬಿಡಬೇಕಿದು. ಆಮೇಲೆ ನೀವು ಇನ್ನೊಂದು ಏನು ಮಾಡ್ಬೇಕಂದ್ರೆ, ಅಕ್ಯುಪ್ರೆಷರ್, ಈ ಕಲರ್ ಜೊತೆಗಿನ ಅಕ್ಯುಪ್ರೆಷರ್ ಮಾಡಬೇಕು. ಅಕ್ಯುಪ್ರೆಷರ್ ಯಾವ ರೀತಿ ಅಂದರೆ, ಈ ಪಾಯಿಂಟನ್ನು ಪ್ರೆಸ್ ಮಾಡ್ಕೊಳ್ಳಿ ಈ ಥರ. ಡೈಲಿ ಒಂದು 30 ಸಲ ಅಥವಾ 1 ನಿಮಿಷ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಎರಡು ಕೈಯಲ್ಲಿ. ಈ ಕಲರ್ನೂ ಸಹ ಎರಡು ಕೈಯಲ್ಲಿ ಹಾಕಿ 2 ಸಲ ಕಡೆ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಮಸಾಜ್ ಮಾಡಿ, ಈ ಥರ ಎರಡು ಕೈಯಲ್ಲಿ ಮಸಾಜ್ ಮಾಡಿ. ಆಮೇಲೆ ಇದು ಪೃಥ್ವಿ ತತ್ವ ರಿಪ್ರೆಸೆಂಟ್ ಮಾಡೋದು ನಮ್ಮ ಬಲಗೈಯ ಉಂಗುರ ಬೆರಳು. ಈ ಉಂಗುರ ಬೆರಳಿನಲ್ಲಿ ನಮ್ಮ ಗಂಟಲಿನ ರಿಫ್ಲೆಕ್ಸು ಇಲ್ಲಿ ಬರ್ತದೆ, ಇನ್ಸೆಕ್ಟ್ ರಿಫ್ಲೆಕ್ಟಾಲಜಿ ಪ್ರಕಾರ. ಈ ಜಾಗದಲ್ಲಿ ಕೂಡ ನೀವೇನು ಮಾಡಿ, ಈಗ ಈ ಥರ ಆರೆಂಜ್ ಕಲರ್ ರೌಂಡ್ ಆಗಿ ಒಂದು ಡಾಟ್ ಥರ ಮಾಡಿ. ಆಮೇಲೆ ಜೊತೆಗೆ ಇನ್ನೂ ಒಂದು, ನಾವು ಈಗ ದೇವೇಂದ್ರ ವೋರಾ ಅವರ ಅಕ್ಯುಪ್ರೆಷರ್ ರಿಫ್ಲೆಕ್ಸ್ ಪ್ರಕಾರ ಥೈರಾಯ್ಡ್ ಪಾಯಿಂಟ್ ಇದು ನೋಡಿ, ದೇವೇಂದ್ರ ವೋರಾ ಅವರ ಬುಕ್ಕಲ್ಲಿ ಇದೆ ಇದು ಈ ಥರ. ಬೇಕಂದರೆ ಅದರ ಸ್ಕ್ರೀನ್ ಶಾಟ್ ಬೇಕಾದ್ರೆ ಹೊಡ್ಕೋಬೋದು. ಸಾಮಾನ್ಯವಾಗಿ ಗೂಗಲಲ್ಲಿ ಇದೆ ಇಲ್ಲ ಗೊತ್ತಿಲ್ಲ, ಗೂಗಲಲ್ಲಿ ಇರಲಿಕ್ಕಿಲ್ಲ. ಸ್ಕ್ರೀನ್ ಶಾಟ್ ಬೇಕಾದ್ರೆ ಹೊಡ್ಕೊಳ್ಳಿ ಈ ಥರ. ಇಲ್ಲಿ ಇದರಲ್ಲಿ ಎಲ್ಲ ಪಾಯಿಂಟ್ಸ್ ಇದ್ದಾವೆ. ಇವೆಲ್ಲರೂ ಹೆಚ್ಚಾಗಿ ಫಾಲೋ ಮಾಡೋದು ದೇವೇಂದ್ರ ಅವರ ಅಕ್ಯುಪ್ರೆಷರ್ ಪಾಯಿಂಟು ಮತ್ತು ಇದು ಸುಜೋಗ್ ಥೆರಪಿದು, ಯಾವುದಾದ್ರು ಫಾಲೋ ಮಾಡ್ಬೋದು. ಇಲ್ಲಿ ನಿಮಗೆ ಥೈರಾಯ್ಡ್ ಪಾಯಿಂಟು ಇಲ್ಲಿದೆ ನೋಡಿ, ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಅಂತೇಳಿ. ಅದು ಎಲ್ಲಿ ಬರ್ತದೆ ಅಂದರೆ ಇಲ್ಲಿ ಬರ್ತದೆ ಈ ಪಾಯಿಂಟು. ಈ ಪಾಯಿಂಟನ್ನು ನೀವೇನು ಮಾಡಬೇಕು, ಜಸ್ಟ್ ಈ ಥರ ಡೈಲಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಈ ಥರ ಡೈಲಿ ಪ್ರೆಸ್ ಮಾಡ್ತಾ ಇದ್ರೆ ನಿಮ್ಮ ಥೈರಾಯ್ಡ್ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಿ. ಆಮೇಲೆ ಇಲ್ಲಿ ನಿಮಗೆ ಈ ಗಂಟಲ ಹತ್ರ ಕೆಲವರಿಗೆ ಗಂಟುಗಳ ಥರ ಆಗಿದ್ದರೆ, ಏನಾದರೂ ದಪ್ಪ ಗಂಟಾಗಿದ್ದರೆ ಆ ಗಂಟು ಸಹ ಕರಗಿಸುತ್ತೆ. ಥೈರಾಯ್ಡಿಗೂ ಗಂಟಿಗೆ ಎರಡು ಸೇಮ್ ಪ್ರೋಟೋಕಾಲ್ ಇದು. ಇದನ್ನ ಈ ರೀತಿ ಡೈಲಿ ಮಾಡ್ಕೊಂಡು ಬಂದರೆ ನಿಮಗೆ ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗುತ್ತೆ. ಅಕಸ್ಮಾತ್ ಇದರಲ್ಲಿ ನಿಮಗೆ ಕರಗಲಿಲ್ಲ ಅಂದರೆ ಇನ್ನೊಂದು ಕಲರ್ ನೀವು ಇಲ್ಲಿ ಅಂದರೆ ಆಕಾಶ ತತ್ವ ಜಾಸ್ತಿ ಆಗಿರ್ತದೆ. ಆ ಆಕಾಶ ತತ್ವನ ಕಡಿಮೆ ಮಾಡೋದು ಯಾವುದು ಅಂದರೆ ಡಾರ್ಕ್ ಬ್ಲೂ. ಈಗ ಕೆಲವೊಂದರಲ್ಲಿ ಕಡಿಮೆ ಅಲ್ಲ ಅಂದರೆ ಇನ್ನೊಂದು ನಾವು ಕಲರ್ ಫಾಲೋ ಮಾಡಬೇಕು. ಅದೇ ಜಾಗದಲ್ಲಿ ನೀವೇನು ಮಾಡಬೇಕು, ಈಗ ನೋಡಿ, ಈ ಥೈರಾಯ್ಡ್ ರಿಫ್ಲೆಕ್ಸಲ್ಲೇ ನೀವೇನು ಮಾಡಿ ಡಾರ್ಕ್ ಬ್ಲೂ ಹಾಕಿ. ಆಮೇಲೆ ನಮ್ಮ ಬಲಗೈ ಕಿರು ಬೆರಳಿದೆಯಲ್ಲ, ಇದು ಆಕಾಶ ತತ್ವನ ರಿಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನೀವು ಏನು ಮಾಡಿ, ಇಲ್ಲಿ ಗಂಟಲಿನ ರಿಫ್ಲೆಕ್ಸಿಗೆ ಇಲ್ಲಿ ಸಹ ಡಾರ್ಕ್ ಬ್ಲೂ ಹಾಕಿ ಈ ಥರ ಮಾಡಿ. ಅಂದರೆ ಒಂದರಲ್ಲಿ ರಿಸಲ್ಟ್ ಬರಲಿಲ್ಲ ಅಂದರೆ ಇನ್ನೊಂದು ಫಾಲೋ ಮಾಡೋದು. ಈಗ ಅಕಸ್ಮಾತ್ ಈಗ ಡಾರ್ಕ್ ಬ್ಲೂನಲ್ಲಿ ರಿಸಲ್ಟ್ ಬರಲಿಲ್ಲ ಅಂದರೆ ಅವಾಗ ಆರೆಂಜ್ ಹಾಕ್ಬೇಕು ನೆಕ್ಸ್ಟು. ಈ ಥರ ಮಾಡಿ. ಆಮೇಲೆ ಗಂಟು ಏನಾದರೂ ಸ್ವಲ್ಪ ಹಿಂಗೆ ದಪ್ಪಿಗೆ ಕಾಣಿಸ್ತಿತ್ತಂದರೆ ಅದರ ಸುತ್ತಲೂ ಏನು ಮಾಡಿ ಡಾರ್ಕ್ ಬ್ಲೂ ಕಲರ್ ಹಿಂಗೆ ರೌಂಡಾಗಿ ಹಾಕಿ. ಈ ಥರ ನೀವು ಡೈಲಿ ಮಾಡ್ತಾ ಬಂದರೆ ಕರಗುತ್ತೆ. ಧನ್ಯವಾದಗಳು.